ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 16 ವಾಕ್ಯ 19 ತಿಳಿಸುವುದೇನೆಂದರೆ, ನಾನು ಪರಲೋಕ ರಾಜ್ಯದ ಕೀಲಿಗಳನ್ನು ನಿನಗೆ ಕೊಡುವೆನು. ಚಿಂತನೆ: ಯೇಸು ಪೇತ್ರನಿಗೆ ರಾಜ್ಯದ ಕೀಲಿಗಳನ್ನು ನೀಡುವ ಮೂಲಕ ತಮ್ಮ ಜನರನ್ನು ಮುನ್ನಡೆಸುವ, ಸೇವೆ ಮಾಡುವ ಮತ್ತು ಅವರ ಆರೈಕೆ ಮಾಡುವ ಜವಾಬ್ದಾರಿಯನ್ನು ಅವನಿಗೆ ವಹಿಸಿಕೊಡುತ್ತಾರೆ. ಅಧಿಕಾರ ಅಥವಾ ಪ್ರತಿಷ್ಠೆಗಾಗಿ ಅಲ್ಲ, ಬದಲಾಗಿ ಸೇವೆ ಮತ್ತು ಆತನ ರಾಜ್ಯವನ್ನು ಕಟ್ಟುವ ಉದ್ದೇಶಕ್ಕಾಗಿ ದೇವರು ನಮಗೆ ಜವಾಬ್ದಾರಿಯನ್ನು ನೀಡುತ್ತಾರೆ ಎಂಬುದನ್ನು ಈ ಕೀಲಿಗಳು ನಮಗೆ ನೆನಪಿಸುತ್ತದೆ. ಕ್ರೈಸ್ತರಾಗಿ ದಯೆ, ಕ್ಷಮೆ, ಪ್ರೋತ್ಸಾಹ ಮತ್ತು ನಮ್ಮ ಸಾಕ್ಷ್ಯದ ಮೂಲಕ ಇತರರಿಗೆ ಬಾಗಿಲು ತೆರೆಯುವ ಅವಕಾಶಗಳು ನಮಗೆ ದೊರಕುತ್ತದೆ. ಇತರರು ದೇವರ ಪ್ರೀತಿಯನ್ನು ಅನುಭವಿಸಲು ಸಾಧ್ಯವಾಗುವಂತಹ ಸಾಧನೆಗಳಾಗಿ ನಾವು ರೂಪುಗೊಳ್ಳುತ್ತೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಮ್ರತೆ ಮತ್ತು ಪ್ರೀತಿಯಿಂದ ಸೇವೆ ಸಲ್ಲಿಸುವ ಹೃದಯವನ್ನು ನನಗೆ ದಯಪಾಲಿಸಿರಿ. ಇತರರನ್ನು ನಿನ್ನತ್ತ ಹತ್ತಿರಕ್ಕೆ ಕರೆತರಲು ಸಿಗುವ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಲು ನನಗೆ ಸಹಾಯ ಮಾಡಿರಿ. ನನ್ನ ಜೀವನವು ನಂಬಿಕೆ, ಭರವಸೆ, ಕ್ಷಮೆ ಮತ್ತು ನಿನ್ನ ರಾಜ್ಯದ ಬಾಗಿಲನ್ನು ತೆರೆಯುವ ಕೀಲಿಯಂತಾಗಲಿ. ಆಮೆನ್.